ಮಲ್ಲಮ್ಮ ಅವರು ಬೋಟಿಕ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದರು. ಭಾರ್ಗವಿ LLB ಧಾರಾವಾಹಿ ನಟ ಮನೋಜ್ ಕುಮಾರ್ ಅಲ್ಲಿಗೆ ಭೇಟಿ ನೀಡಿದಾಗ ಮಲ್ಲಮ್ಮನ ಮಾತುಗಳು ಅವರಿಗೆ ಇಷ್ಟವಾಗಿ ವಿಡಿಯೋಗಳನ್ನ ಮಾಡುತ್ತಿದ್ದರು. ಆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದಾಗ ಸಾಕಷ್ಟು ಪಾಸಿಟಿವ್ ಉತ್ತರ ಸಿಕ್ಕಿತ್ತು. ಮಲ್ಲಮ್ಮನ ವಿಡಿಯೋಗಳಿಗೆ ಪಾಸಿಟಿವ್ ಉತ್ತರ ಸಿಕ್ಕಿದಾಗ ಮನೋಜ್ ಅವರು ಮಲ್ಲಮ್ಮ ಟಾಕ್ಸ್ ಎಂದು ಇನ್ಸ್ಟಾಗ್ರಾಂ ಅಕೌಂಟ್ ಆರಂಭಿಸಿದ್ದಾರೆ. ಅಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲು ಆರಂಭಿಸಿದರು. ಮಲ್ಲಮ್ಮ ಅವರಿಗೆ ಕೆಲವೊಮ್ಮೆ ತಾನು ಮಾತನಾಡುತ್ತಿರುವುದು ವಿಡಿಯೋ ಆಗ್ತಿದೆ ಎನ್ನುವುದು ಕೂಡ ಗೊತ್ತಿರಲಿಲ್ಲ. ಮಲ್ಲಮ್ಮ ಅವರ ಹೆಸರಿನಲ್ಲಿ ಯೂಟ್ಯೂಬ್ ಚಾನೆಲ್ ಕೂಡ ಇದೆ. ಮಲ್ಲಮ್ಮ ಹೆಸರಿನಲ್ಲಿ ಮನೋಜ್ ಕುಮಾರ್ ಅವರು ದುಡ್ಡು ಮಾಡ್ತಾರೆ ಎಂದು ಕೆಲವರು ನೆಗೆಟಿವ್ ಮಾತುಗಳನ್ನಾಡಿದರು. ಇದು ಮನೋಜ್ಗೆ ಬೇಸರ ತಂದಿತ್ತು. ಮಲ್ಲಮ್ಮ ಪೇಜ್ಗೆ ಒಂದೇ ಒಂದು ಕಮೆಂಟ್ ಬಂದರೂ ಕೂಡ ಮನೋಜ್ ಅದನ್ನ ಡಿಲೀಟ್ ಮಾಡುತ್ತಾರಂತೆ. ಮಲ್ಲಮ್ಮ ಪೇಜ್ನಲ್ಲಿ ನೆಗೆಟಿವ್ ವಿಷಯಗಳು ಇರೋದು ಬೇಡ ಎನ್ನುವುದು ಅವರ ಆಶಯ. ಮಲ್ಲಮ್ಮ ಅವರು ಮನೋಜ್ಗೆ ಜನರು ಮಾತನಾಡುತ್ತಾರೆ, ಅದಕ್ಕೆ ತಲೆ ಕೆಡಿಸಿಕೊಳ್ಳಬಾರದು ಎಂದು ಸಲಹೆ ನೀಡಿದ್ದಾರಂತೆ. ಮನೋಜ್ ಕಂಡರೆ ಮಲ್ಲಮ್ಮನಿಗೆ ತುಂಬಾ ಇಷ್ಟ. ಮಲ್ಲಮ್ಮ ಕಂಡರೆ ಮನೋಜ್ಗೆ ತುಂಬಾ ಇಷ್ಟ. ಮನೋಜ್ ಕುಮಾರ್ ಮಾಡಿದ ಮಲ್ಲಮ್ಮ ಟಾಕ್ಸ್ ಇನ್ಸ್ಟಾಗ್ರಾಂ ಪೇಜ್ನಿಂದ ಅವರಿಗೆ ಸಿಕ್ಕ ಜನಮನ್ನಣೆಯಿಂದ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಕಾಲಿಟ್ಟಿದ್ದರು. ಕಳೆದೆರಡು ವಾರಗಳಿಂದಷ್ಟೇ ಮಲ್ಲಮ್ಮ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ರಿಂದ ಹೊರಬಂದಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.